ಶುಭೋದಯ. ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ಇಲ್ಲಿ ನೆರೆದಿರುವಂಥ ಸಮಸ್ತರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ, ಯೋಗ ಏನು ಅಂತ ಅದರ ಅನುಕೂಲತೆ ತಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಚೇರಿಯ ಮುಂಭಾಗದಲ್ಲಿ ಇವತ್ತು ನಾವು ಯೋಗವನ್ನು ಮಾಡೋ ಮೂಲಕ ಭಾಳ ಸ್ಪಷ್ಟ ಸಂದೇಶವನ್ನು ಇಡೀ ನಾಡಿಗೆ ಮತ್ತು ನಮಗೆ ನಾವು ಕೊಡ್ಕೊಳ್ಳುವಂಥದ್ದಾಗ್ತಿದೆ. ನಮ್ಮೊಂದಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜೇಂದ್ರವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಯೋಗ ಗುರುಗಳಾಗಿರುವಂಥ ಸನ್ಮಾನ್ಯ ರಾಘವೇಂದ್ರ ಪೈಗಳು ಮತ್ತು ನಮ್ಮ ಚಲನಚಿತ್ರ ನಟರು ನಟಿಯಾಗಿರುವಂಥ ಶ್ರೀಮತಿ ಸುಧಾರಾಣಿಯವರು, ಕೋಮಲ್ ಅವರು, ಇನ್ನೆಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದಾರೆ. ಆತ್ಮೀಯರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಮಗೆಲ್ಲ ನೆನಪಿಸುವಂಥ ದಿನ. ಎಷ್ಟು ಬಲವಾಗಿ ಯೋಗವನ್ನು ನಂಬಬೇಕು, ಯೋಗ ಏನೊಂದು ನಮಗೆ ಪರಿಹಾರವನ್ನು ಕೊಡುತ್ತೆ, ಹೇಗೆ ಸಮಾಜವನ್ನು ಆರೋಗ್ಯಕರವಾಗಿ ಸದೃಢವಾಗಿ ಸುಸ್ಥಿರತೆಯನ್ನು ಸಮತೋಲನವನ್ನು ಕಾಪಾಡಬೇಕು ಅಂದರೆ ಯೋಗ ಇವೆಲ್ಲವನ್ನೂ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಯೋಗಕ್ಕೆ ಯಾವ ರೀತಿ ನಾವು ಆದ್ಯತೆಯನ್ನು ಕೊಡಬೇಕು, ಯಾವ ರೀತಿ ನಾವು ಅಳವಡಿಸ್ಕೊಂಡಿದ್ವಿ, ಇನ್ನೂ ಏನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ನಾವು ಅರ್ಥಕೊಂಡು, ಯಾಕೆಂದರೆ ಒಂದು ರಾಜಕೀಯ ಪಕ್ಷವಾಗಿ ಸಮಾಜಕ್ಕೆ ಏನು ಒಳ್ಳೇದು ಮಾಡಬೇಕಾಗಿದೆ, ಸಮಾಜದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ಈ ಒತ್ತಡದ ಮತ್ತು ವೈಮನಸ್ಸು, ದ್ವೇಷ, ಅಸೂಯೆ ಇವೆಲ್ಲರ ಮಧ್ಯದಲ್ಲಿ ಒಂದು ಒಳ್ಳೆ ಮನಸ್ಸನ್ನು ಇಟ್ಕೋಬೇಕಾಗತ್ತೆ. ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಮನಸ್ಥಿತಿನ ಮಾನಸಿಕವಾಗಿ ನಾವು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿಕ್ಕಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಸಾಫ್ಟ್ ಪವರ್ ಭಾರತದ ಒಂದು ಒಳ್ಳೆ ಪದ್ಧತಿ ಅಭ್ಯಾಸಗಳನ್ನು ಸನಾತನವಾಗಿ ಬಂದಿರುವಂಥ ಈ ಅಭ್ಯಾಸವನ್ನು ಇಡೀ ವಿಶ್ವಕ್ಕೆ ಕೊಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಏನು ಪ್ರಾರಂಭವನ್ನು ಮಾಡಿ ಯುನೈಟೆಡ್ ನೇಷನ್ ಸಂಸ್ಥೆ ವತಿಯಿಂದ ಇದೆಲ್ಲವೂ ಒಪ್ಪಿ ಇಡೀ ವಿಶ್ವದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸುವಂಥ ಈ ಸಂದರ್ಭ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ. ಹಾಗಾಗಿ ನಾವು ಇನ್ನೂ ಹೆಚ್ಚು ಒತ್ತನ್ನು ಕೊಡಬೇಕು. ಆ ದಿಕ್ಕಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನು ಕೈಗೆತ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ವಿ. ನಿಮಗೆಲ್ಲ ಶುಭವಾಗಲಿ ಅಂತ ತಿಳಿಸಿ ನನ್ನ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ರಾಜ್ಯಾಧ್ಯಕ್ಷರಿಗೂ ಮತ್ತೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ನಮಸ್ಕಾರ.